ಕಳೆದು ಹೋದ ವಸ್ತುಗಳು ವಾಪಸ್ ಸಿಗ್ಬೇಕಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಶೃಂಗೇರಿಯ ವಿದ್ಯಾಶಂಕರ ದೇವಸ್ಥಾನದ ಕಲ್ಲಿನ ಗೋಡೆಗಳ ಮೇಲೆ ಜಗತ್ತಿನ ಅತ್ಯಂತ ಪರಾಕ್ರಮಿ ರಾಜನ ಕೆತ್ತನೆ ಇರೋದು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ರಾವಣನನ್ನೇ ಸೋಲಿಸಿದ್ದ ಸಹಸ್ರಬಾಹು ಕಾರ್ತವೀರ್ಯಾರ್ಜುನನ ರೋಚಕ ಇತಿಹಾಸ ಇಲ್ಲಿದೆ ನೋಡಿ. ವಿದ್ಯಾಶಂಕರ ದೇವಸ್ಥಾನದ ಹೊರಭಾಗದ ಗೋಡೆಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ 1000 ತೋಳುಗಳ ಕಾರ್ತವೀರ್ಯಾರ್ಜುನನ ಶಿಲ್ಪಕಲೆ ಕಾಣುತ್ತೆ. ದತ್ತಾತ್ರೇಯ ಸ್ವಾಮಿಯ ವರದಿಂದ 1000 ಕೈಗಳನ್ನು ಪಡೆದಿದ್ದ ಈ ಚಕ್ರವರ್ತಿ ಒಮ್ಮೆ ರಾವಣನೇ ತನ್ನ ಮೇಲೆ ಯುದ್ಧಕ್ಕೆ ಬಂದಾಗ ಅವನನ್ನು ತೃಣಕಣದಂತೆ ಸೋಲಿಸಿ ತನ್ನ ಕೋಟೆಯಲ್ಲಿ ಸೆರೆ ಹಿಡಿದಿಡ್ತಾನೆ. ಇಂತಹ ಮಹಾವೀರನ ಕೆತ್ತನೆಯನ್ನ ನಾವು ಶೃಂಗೇರಿ ದೇವಸ್ಥಾನದಲ್ಲಿ ಕಾಣಬಹುದು. ಇವತ್ತಿಗೂ ಜನ ಇವನನ್ನ ಯಾಕೆ ನೆನೀತಾರೆ ಅಂದ್ರೆ, ನಮ್ಮ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತುಗಳು ಕಳೆದು ಹೋದಾಗ ಕಾರ್ತವೀರ್ಯಾರ್ಜುನನ ಮಂತ್ರವನ್ನು ಜಪಿಸಿದ್ರೆ ತಕ್ಷಣ ಆ ವಸ್ತು ವಾಪಸ್ ಸಿಗುತ್ತೆ ಅನ್ನೋದು ಕೋಟ್ಯಾಂತರ ಜನರ ನಂಬಿಕೆ. ಕಾರ್ತವೀರ್ಯಾರ್ಜುನನ ಮಂತ್ರ ನಿಮಗೆ ಬೇಕಿದ್ರೆ ಈಗಲೇ ಕಮೆಂಟ್ ಮಾಡಿ. ಮುಂದಿನ ಬಾರಿ ನೀವು ಶೃಂಗೇರಿಗೆ ಹೋದಾಗ ವಿದ್ಯಾಶಂಕರ ಗುಡಿಯ ಮೇಲಿರುವಂಥ ಈ ಅದ್ಭುತ ಕೆತ್ತನೆಯನ್ನು ಮಿಸ್ ಮಾಡದೆ ನೋಡಿ. ನಮ್ಮ ನಾಡಿನ ಅಪ್ರತಿಮ ವೀರನ ಇತಿಹಾಸದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ವಿಡಿಯೋನ ಶೇರ್ ಮಾಡಿ.